ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಠಾಣೆಗಳಲ್ಲಿ ದಾಖಲಾದ ಎನ್ಡಿಪಿಎಸ್ ಕಾಯ್ದೆ ಹಾಗೂ ಮಾದಕ ವಸ್ತುಗಳ ಕೆಲವು ಪ್ರಕರಣಗಳಲ್ಲಿ ಸ್ವಾಧೀನಪಡಿಸಿಕೊಂಡಿರುವ ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿಯಂತೆ ಕೋಲ್ನಾಡಿನ ಕೈಗಾರಿಕಾ ಪ್ರದೇಶದ ಸಸ್ಟೈನಬಿಲಿಟಿ ಹೆಲ್ತ್ ಕೇರ್ ಸೊಲ್ಯೂಷನ್ ಕಂಪನಿಯಲ್ಲಿ ನಾಶಪಡಿಸಲಾಯಿತು. ಈ ಸಂದರ್ಭ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾತನಾಡಿ, ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ, ಸಾಗಾಟ ಹಾಗೂ ಸೇವನೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಿರಂತರವಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿ ಅಪರಾಧ ಪತ್ತೆ ಹಚ್ಚಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದ್ದು 2024ನೇ ಸಾಲಿನಲ್ಲಿ ಒಟ್ಟು 88 ಪ್ರಕರಣಗಳನ್ನು ದಾಖಲಿಸಿ 158 ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲಾ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಆರೋಪಿಗಳಿಂದ 7,51,99,930 ರೂಪಾಯಿ ಬೆಲೆ ಬಾಳುವ ಸುಮಾರು 190 ಕೆಜಿ ಗಾಂಜಾ, 7.744 MDMM ಹಾಗೂ ಇತರ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 2025ನೇ ಸಾಲಿನಲ್ಲಿ ಇದುವರೆಗೆ 5 ಪ್ರಕರಣಗಳನ್ನು ದಾಖಲಿಸಿ 9 ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. 73,75,000 ರೂಪಾಯಿ ಬೆಲೆ ಬಾಳುವ ಗಾಂಜಾ, MDMA ಮತ್ತಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಾದಕ ವಸ್ತು ಸೇವನೆಯ ಕುರಿತು 2024ನೇ ಸಾಲಿನಲ್ಲಿ 1,244 ಜನರ ಮೇಲೆ 1,026 ಪ್ರಕರಣಗಳನ್ನು ಮತ್ತು 2025ನೇ ಸಾಲಿನಲ್ಲಿ 37 ಜನರ ಮೇಲೆ 25 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದರು. ನ್ಯಾಯಾಲಯದ ಅನುಮತಿ ಪಡೆದು ಮಂಗಳೂರು ನಗರ ವ್ಯಾಪ್ತಿಯ 13 ಠಾಣೆಗಳ ಒಟ್ಟು 37 ಪ್ರಕರಣಗಳಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದ 6,86,86,558 ಮೌಲ್ಯದ 4.335 ಕೆಜಿ ಗಾಂಜಾ, 7 ಕೆಜಿ 640 ಗ್ರಾಂ MDMA ಮತ್ತು ಮಾದಕ ವಸ್ತುಗಳನ್ನು ಸುಟ್ಟು ನಾಶ ಮಾಡಿ ವಿಲೇವಾರಿ ಮಾಡಲಾಗಿದೆ ಎಂದರು. ಈ ಸಂದರ್ಭ ಕಮಿಷನರೇಟ್ ವ್ಯಾಪ್ತಿಯ ಡಿಸಿಪಿ ಕ್ರೈಂ ಕೆ ರವಿಶಂಕರ್, ಎಸಿಪಿ ಶ್ರೀಕಾಂತ್, ಸಿಸಿಆರ್ಬಿ ಗೀತಾ ಕುಲಕರ್ಣಿ, ವಿವಿಧ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳಾದ ನಾಗರಾಜ್, ಮೊಹಮ್ಮದ್ ಸಲೀಂ, ಅಜ್ಮತ್ ಅಲಿ, ಮಹೇಶ್ ಪ್ರಸಾದ್, ಶಿವಕುಮಾರ್, ರಾಜೇಂದ್ರ ಬಿ, ಸಂದೇಶ್ ಬಿಜಿ, ಸಂದೀಪ್, ಕೋಲ್ನಾಡಿನ ಕೈಗಾರಿಕಾ ಪ್ರದೇಶದ ಸಸ್ಟೈನಬಿಲಿಟಿ ಹೆಲ್ತ್ ಕೇರ್ ಸೊಲ್ಯೂಷನ್ ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಶಾಂತ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ರೀತಿ ಈ ವರ್ಷ ಕೂಡ ಕೋರ್ಟಿಂದ ನಾವು ಪರ್ಮಿಷನ್ ತುಂಬಿಟ್ಟು ಕಳೆದ ವರ್ಷ ನಾವು ಬಹಳಷ್ಟು ಡ್ರಗ್ ಕೇಸಸ್ ಮಾಡಿದ್ದೀವಿ. ಆ ಸಂಬಂಧಪಟ್ಟ ಎಷ್ಟು ಡ್ರಗ್ಸ್ಗೆ ನಾವು ಸೀಸ್ ಮಾಡಿದ್ದೀವಿ ಅದು ಇವತ್ತು ನಾವು ಡಿಸ್ಪ್ಲಾಯ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಮಗೆ ಕೋರ್ಟಿಂದ 37 ಪ್ರಕರಣದಲ್ಲಿ ಪರ್ಮಿಷನ್ ಸಿಕ್ಕಿದೆ. ಆ 37 ಪ್ರಕರಣದಲ್ಲಿ ಈಗ ನಾವು ಒಟ್ಟಾರೆ ಒಂದು 335 ಕೆಜಿ ಗಾಂಜಾ, 6.5 ಕೆಜಿ MDMA ಮತ್ತು 16 ಗ್ರಾಂ ಕೊಕೇನ್, ಒಟ್ಟಾರೆ ಒಂದು 6,80,00,000 ಬೆಲೆದು ಡ್ರಗ್ಸ್ ಇವತ್ತು ಡಿಸ್ಪ್ಲಾಯ್ ಮಾಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾವು 1,000ಕ್ಕಿಂತ ಹೆಚ್ಚು ಡ್ರಗ್ಸ್ ಕೇಸಸನ್ನು ಬುಕ್ ಮಾಡಿದ್ದೀವಿ. ಅದರಲ್ಲಿ 88 ಪೆಡ್ಲಿಂಗ್ ಕೇಸಸ್, ಮಿಕ್ಕಿದ್ದು ಎಲ್ಲ ಕನ್ಸಂಪ್ಷನ್ ಕೇಸಸ್. ಸೊ ಆ 88ದಲ್ಲಿ ಕೂಡ ಸಾಕಷ್ಟು ಕೇಸಸ್ ಮತ್ತು 2023 ಕೆಲವು ಕೇಸಸ್ ಸೀರಿಯಸ್ದು ಒಂದು ಜಾಲ ಇದೆ. ಆ್ಯಂಡ್ ನಮ್ಮ ತನಿಖೆ ಪ್ರಕಾರ ಇಲ್ಲಿವರೆಗೆ ವಿ ಕೆನಾಟ್ ಡಿಸ್ಕ್ಲೋಸ್ ಆಲ್ ದ ಇನ್ಫಾರ್ಮೇಷನ್, ಬಟ್ ಇಟ್ ಲೀಡ್ಸ್ ಟು ಡೆಲ್ಲಿಯಲ್ಲಿ ಕೂಡ ಕೆಲವು ಸೆಂಟರ್ಸ್ ಇದೆ, ಅವರು ಆಲ್ ಓವರ್ ಇಂಡಿಯಾ ಸರ್ಕ್ಯುಲೇಟ್ ಮಾಡ್ತಾರೆ. ಅದೇ ರೀತಿ ಬೆಂಗಳೂರಲ್ಲಿ ಇರೋದು ನೈಜೀರಿಯನ್ಸ್, ಅವರು ತಮ್ಮ ಹೆಡ್ ಕ್ವಾರ್ಟರ್ದಲ್ಲಿ ಸಂಪರ್ಕ ಇರ್ತಾರೆ. ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು ಇಡೀ ಇಂಡಿಯಾದ ಒಂದು ಜಾಲ ಇದೆ. ಆ್ಯಂಡ್ ಭಾಳಷ್ಟು ಜನ ಇಲ್ಲಿ ಟೂರಿಸ್ಟ್ ವೀಸಲ್ಲಿ ಬಂದು ವೀಸಾ ಎಕ್ಸ್ಪೈರಿ ಆದ್ಮೇಲೆ ಕೂಡ ಇಲ್ಲಿ ಹೋಗ್ಬಿಟ್ಟು ಇದೇ ಕೆಲಸ ಈಗ ನೈಜೀರಿಯನ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ MDMA